ನಮ್ಮಲ್ಲಿರೋದು 2.5 ಎಕರೆ. 2.5 ಎಕರೆಯಲ್ಲಿ ನಾವು ಒಣ ಭೂಮಿನೇ ಇರೋದು. ಬೋರ್ ಕೊರೆಸ್ಕೊಂಡಿದೀವಿ. 3 ಇಂಚು ನೀರು ಬಂದಿದೆ. ನಾನು, ನಮ್ಮ ಮನೆಯವರು ಮತ್ತೆ ನಮ್ಮ ಮಾವ ಮೂರ್ ಜನನು ಸೇರ್ಕೊಂಡು ಕೃಷಿ ಇದ್ರಲ್ಲೇ ಆಗ್ಲಿ ಬೇರೆ ವಿಷಯನಾಗ್ಲಿ 3 ಜನನು ಡಿಸ್ಕಸ್ ಮಾಡಿ ನಿರ್ಧಾರ ತಗೋತೀವಿ. ಕೂಲಿ ಎಲ್ಲ ಯಾರನ್ನು ಕರ್ಕೊಳಲ್ಲ, ನಾವೇ ಮಾಡ್ಕೊಂತೀವಿ. ಯಾವಾಗ್ಲೂ ಅತಿ ಕೆಲಸ ಇದ್ದಾಗ ವರ್ಷಕ್ಕೊಂದ್ಸರಿನೋ ವರ್ಷಕ್ಕೆ 2 ಸರಿನೋ ಕರ್ಕೊಂತೀವಿ. ಸೊ ಬೆಳೆ ವೈವಿಧ್ಯ ನಾವು ಹೈನುಗಾರಿಕೆಯೊಂದಿಗೆ ಸಮಗ್ರ ಸಾವಯವ ಕೃಷಿ ಮಾಡ್ತಾ ಇರೋದು. ಸೊ ಹೈನುಗಾರಿಕೆಯಲ್ಲಿ ನಾವು ಹಾಲನ್ನ ಸಪ್ಲೈ ಮಾಡೋದು, ಹಾಲಿನಿಂದ ಈವ್ನಿಂಗ್ ಟೈಮು ವ್ಯಾಲ್ಯೂ ಅಡಿಷನ್ ಮಾಡೋವಂಥದ್ದು. ಸೊ ಅದೇ ರೀತಿಯ ಸ್ಲರಿನ ಬಳಸ್ಕೊಂಡು ನಾವು ಜಮೀನಿಗೆ ಹಾಯಿಸ್ಕೊಳ್ಳೋಂಥದ್ದು. ಸೊ ಎರೆಹುಳ ಗೊಬ್ಬರ ಆಲ್ರೆಡಿ ನೋಡಿದ್ದೀರಾ. ಸ್ಲರಿನ ಬಳಸ್ಕೊಂಡು ನಾವು ತೋಟದಲ್ಲಿ ಏನೇನು ನಮ್ಮ 2.5 ಎಕರೆ ಜಾಗದಲ್ಲಿ ಅಡಿಕೆ ಒಂದು 700 ಇದೆ, ಕಾಫಿ ಒಂದು 1,500 3 ವೆರೈಟಿ ಇದೆ. ರೋಬೋಸ್ಟಾನು, ಅರಾಬಿಕಾ ಮತ್ತು ಚಂದ್ರಗಿರಿ. ಹಾಗೆ ಅರೇಕಾ ಬಂದು ತುಮಕೂರು ವೆರೈಟಿ ಇದೆ. ಜೊತೆಯಲ್ಲಿ 120 ತೆಂಗು ಇದೆ, 100 ಟೀಕ್ ಮರಗಳಿದೆ, 36 ವರ್ಷ ಹಳೆ ಮರಗಳು ಎಲ್ಲನೂ. ಅಡಿಕೆ ಮಾತ್ರ ಕಾಫಿ ಎಲ್ಲ ಈಗ ರೀಸೆಂಟಾಗಿ ಒಂದು 2 ಇಯರ್ಸ್ ಆಗಿರೋಂಥದ್ದು. ಕಾಫಿ ಆಲ್ರೆಡಿ ಬರ್ತಾ ಇದೆ, ಫ್ಲವರಿಂಗ್ ಆಗಿದೆ, ಹಾರ್ವೆಸ್ಟಿಂಗ್ ಕೂಡ ಆಗಿದೆ. ಸೊ ಕಾಫಿ ಪೌಡ್ರು ಕೂಡ ಮಾಡಿ ಅದನ್ನು ಕೂಡ ವ್ಯಾಲ್ಯೂ ಅಡಿಷನ್ ಆಗಿ ಸೇರ್ಕೊಂಡಿದ್ವಿ. ಜೊತೆಗೆ ಇದ್ರ ಮಧ್ಯದಲ್ಲಿ ಆ್ಯಪಲ್ ಗಿಡಗಳು, ಗ್ರೀನ್ ಆ್ಯಪಲ್ಲು, ರೆಡ್ ಆ್ಯಪಲ್ಲು, ಆಮೇಲಿಂದ ಖರ್ಜೂರ, ಸಪೋಟ, ವಾಟರ್ ಆ್ಯಪಲ್ಲು, ಆ್ಯಪಲ್ ಬೇರು, ಆಮೇಲೆ ಅವಕಾಡೋ, ಜೆಮ್ನೇರಳೆ, ಚೆರ್ರಿ, ಆಮೇಲೆ ಜಾಯ್ಕಾಯಿ, ಪಾನ್ ಮಸಾಲ ಅಂತ ಸ್ಪೆಷಲ್ ಲೀಫ್ ಇದೆ ಅದೊಂದು. ಆಮೇಲೆ ಬಾಳೆನಲ್ಲಿ ಕದಳಿ ಫಲ, ಕಮಲ ಫಲ, ಚಂದ್ರ ಬಾಳೆ, ಕಾಡು ಬಾಳೆ 4 ವೆರೈಟಿ ಇದೆ. ಸ್ಪೆಷಲ್ ಬಾಳೆ ಅಂತ ಹೇಳ್ಬೋದು. ರಾಮ್ ಫಲ, ಹನುಮ ಫಲ, ಲಕ್ಷ್ಮಣ್ ಫಲ, ಸೀತಾಫಲ ಇವನು ಕೂಡ ಒಂದು ಟ್ರೆಡಿಷನ್ ಹಾಕೊಂಡಿದ್ದೀವಿ. ಜೊತೆಗೆ ಹೊರ ದೇಶದ ಹಣ್ಣುಗಳಾದಂಥ ಮ್ಯಾಂಗೋಸ್ಟೀನು, ಡ್ರ್ಯಾಗನ್ ಫ್ರೂಟ್ಸು ಇವನು ಕೂಡ ನಾವು ಇಷ್ಟೇ 2 ಎಕರೆ 18 ಗುಣದಲ್ಲಿ ಕೂಡ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡು ಡ್ರಿಪ್ ಮುಖಾಂತರ ತಿಂಗಳಿಗೊಮ್ಮೆ 1 ಸಲ ನೀರು ಬಿಡಬೇಕು, ಸ್ಲರಿ ಬಿಡಬೇಕು. ಆ ಒಂದು ಕಾನ್ಸೆಪ್ಟಲ್ಲಿ ನಾವು 0% ಪದ್ಧತಿನಲ್ಲಿ ಈ ಬೆಳೆ ಬೇಸಾಯನ ಮಾಡ್ತಾ ಇದ್ವಿ. ಹಣ್ಣಿನ ಗಿಡಗಳು ಒಂದು 55 ವೆರೈಟಿ, ಒಂದು 250 ಗಿಡ ಇದಾವೆ. ಮತ್ತೆ ಕಾಡು ಮರಗಳಲ್ಲಿ ಟೀಕ್ ಮರ ಒಂದು 100 ಇದೆ, ಶ್ರೀಗಂಧ ಮರ 450 ಇದೆ. ಇನ್ನು ಬೇಲಿ ಮರಗಳಾದ ಸುಬ್ಬಾಬಲ ಮರಗಳು ಮತ್ತೆ ಸಿಲ್ವರ್ ಮರಗಳು ಒಂದು 20 ಆ ತರ ಇದೆ. ನೆಲ ಜಲ ಸಂರಕ್ಷಣೆ ಅಂತಂದ್ರೆ ನಾವು ಚಿಕ್ಕದಾಗಿ ಒಂದು 50 ಅಡಿ ಅಗಲದಲ್ಲಿ ಒಂದು ಪಾರ್ಟಿಷನ್ ಮಾಡ್ಕೊಂಡಿದೀವಿ. ಬದುಗಳನ್ನ ನಿರ್ಮಾಣ ಮಾಡ್ಕೊಂಡು ಆ ಬದುಗಳನ್ನ ನಿರ್ಮಾಣ ಮಾಡ್ಕೊಂಡು ಅದ್ರಲ್ಲಿ ನೀರು ಜಾಸ್ತಿ ಓವರ್ ಆಗಿ ಫ್ಲೋ ಆಯ್ತು ಅಂತಂದ್ರೆ ಆ ಫ್ಲೋ ಆದ ನೀರ ಕೃಷಿ ಹೊಂಡವಾಗಿ ತಲುಪಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಾವು ಟೋಟಲಿ 0 ಕಲ್ಟಿವೇಶನ್. ಹಸು ಫಾರ್ಮ್ ಇರೋದ್ರಿಂದ ಸ್ಲರಿನ ಡೈರೆಕ್ಟ್ ಆಗಿ ಗೋಬರ್ ಗ್ಯಾಸಿನ ಸ್ಲರಿನ ಡೈರೆಕ್ಟ್ ನಾವು ಹಾಯಿಸ್ಕೊಂತೀವಿ. ಅದ್ರ ಬಗಡನ ನಾವು ಎರೆಹುಳ ಕಾಂಪೋಸ್ಟ್ ಮಾಡ್ಕೊಂತೀವಿ. ಎರೆಹುಳ ಗೊಬ್ಬರನೂ ಕೂಡ ನಾವು ಗಿಡಗಳಿಗೆ ನಾವು ಬಳಸ್ಕೊಂತೀವಿ. ಮತ್ತೆ ಈಗ ರೋಗ ಕೀಟ ನಿರ್ವಹಣೆ ಅಂತಂದ್ರೆ ನಾವು ಬಟರ್ ಮಿಲ್ಕ್ ಏನ್ ತೆಗಿತೀವಿ ನಾವು, ಮಜ್ಜಿಗೆನ ಒಂದ್ ಕಡೆ ಶೇಖರಣೆ ಮಾಡಿಕೊಂಡು ಅದ್ರ ಜೊತೆಗೆ ನಾಟಿ ಹಸುವಿನ ಗಂಧಗಳನ್ನು ಅದರೊಳಗೆ ಹಾಕೊಂಡು ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತೆ ತುರ್ಬೇವಿನ ಸೊಪ್ಪು ಎರಡನ್ನು ಮಿಕ್ಸ್ ಮಾಡಿ ಅದನ್ನ ಕಳೆದ ನಂತರ ಅದನ್ನ ನಾವು ಸೋಸ್ಕೊಂಡು ಗಿಡ ಒಳಗೆ ತಿಂಗಳಿಗೊಮ್ಮೆನೋ ಇಲ್ಲ 2 ತಿಂಗಳಿಗೊಮ್ಮೆ ಇಲ್ಲ ರೋಗ ಕೀಟಗಳು ಯಾವಾಗ ಕಾಣಿಸ್ಕೊಳ್ಳೋದು ಅವಾಗ ಸ್ಪ್ರೇ ಮಾಡೋಂಥದ್ದನ್ನ ನಾವು ಮಾಡ್ಕೊತಾ ಇದೀವಿ. ನಾವು ಹೆಚ್ಚು ಕಡಿಮೆ ಒಂದು 8 ವರ್ಷದಿಂದನೂ ನೇರ ಮಾರ್ಕೆಟ್ ನಾವು ಮಾಡ್ಕೊತಾ ಇದೀವಿ. ನಾವು ಬೆಳಿಗ್ಗೆ ಟೈಮ್ ಹಾಲನ್ನ ಹೊರಗಡೆ ಡೆಲಿವರಿ ಕೊಡ್ತಾ ಇದೀವಿ. ಸಂಜೆ ಟೈಮ್ ಹಾಲು ಕರೆದಂತ ಹಾಲನ್ನ ಬೆಣ್ಣೆ, ತುಪ್ಪ, ಪನ್ನೀರು, ಕುಲ್ಫಿ ಇಷ್ಟು ಮಾಡ್ತಾ ಇದೀವಿ. ಉಪಕಸಬು ಅಂತಂದ್ರೆ ನಾವು ಯಾವ್ದನ್ನು ಮಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಕೃಷಿ ಬಗ್ಗೆ ಅವಲಂಬನೆ ಆಗಿದ್ದೀವಿ. ಕೃಷಿ ಜೊತೆಗೆ ಜಾನುವಾರುಗಳು ಅಂದ್ರೆ ನಾಟಿ ಹಸುಗಳು 1-2 ಇದಾವೆ, ಮತ್ತೆ ಗಿರ್ ಹಸುಗಳು 1 5 ಇದಾವೆ, 3 ಜರ್ಸಿ ಹಸುಗಳಿದಾವೆ. ಜೊತೆಗೆ ಮೌಲ್ಯವರ್ಧನೆ ಜೊತೆಗೆ ಇದನ್ನ ನಾವು ಕೃಷಿ ಜೊತೆಗೆ ಅವಲಂಬಿಸ್ಕೊಂಡಿದೀವಿ. ಗೌರ್ಮೆಂಟ್ ಇಂದ ಅಂದ್ರೆ ಕೃಷಿ ಇಲಾಖೆಯಿಂದ, ರೈತ ಸಂಪರ್ಕ ಕೇಂದ್ರದಿಂದ ಕರ್ಕೊಂಡ್ ಬರ್ತಾರೆ, ಮತ್ತೆ KMF ಇಂದ ಕರ್ಕೊಂಡ್ ಬರ್ತಾರೆ, ಯೂನಿವರ್ಸಿಟಿಗಳ ಕಡೆಯಿಂದ ಕರ್ಕೊಂಡ್ ಬರ್ತಾರೆ, ಕೃಷಿ ವಿಶ್ವವಿದ್ಯಾಲಯದ ಕಡೆಯಿಂದನೂ ಟ್ರೈನಿಂಗ್ಗೆ ಕರ್ಕೊಂಡ್ ಬರ್ತಾರೆ. ರೈತ ಸಂಘದವರು ಕೂಡ ಬರ್ತಾರೆ. ಆರ್ಥಿಕವಾಗಿ ಮಾದರಿ ಆಗ್ಬೇಕು ಅಂತಂದ್ರೆ ನಾವು ಬೆಳೆದಂತ ಪದಾರ್ಥನ ಇಲ್ಲ ನಾವು ಮೌಲ್ಯವರ್ಧನೆ ಅಂತ ಪದಾರ್ಥನ ನಾವು ಯಾವಾಗ ನೇರವಾಗಿ ಮಾರುಕಟ್ಟೆಗೆ ತಲುಪಿಸ್ತೀವೋ ಅವಾಗ ಆರ್ಥಿಕವಾಗಿ ಲಾಭನ ಹೊಂದಲು ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗದಂತೆ ಮನೆ ಮಂದಿಯೆಲ್ಲ ನಾವು ಒಂದು ಕೃಷಿ ಬಗ್ಗೆ ಒಂದು ಅಚ್ಚುಕಟ್ಟಾಗಿ ಕೃಷಿನ ಮಾಡ್ತಾ ಬಂದು ಜೊತೆಯಲ್ಲಿ ನೇರವಾಗಿ ಮಾರುಕಟ್ಟೆ ಮಾಡೋದಂದ್ರೆ ಅದರಲ್ಲಿ ಆರ್ಥಿಕವಾಗಿ ಲಾಭದಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರುಗಳು ಬೆಳೆ ಬೆಳೀತಾರೆ, ಬೀಜ ಹಾಕ್ತಾರೆ, ಬೆಳೆ ಬೆಳೀತಾರೆ. ಸೊ ಎಲ್ಲ ಸ್ಟೆಪ್ನೂ ಇಟ್ಕೊತಾರೆ. ಕೊನೆ ಒಂದು ಸ್ಟೆಪ್ಪು ಅದೇ ಮಾರುಕಟ್ಟೆ. ನೇರ ಮಾರುಕಟ್ಟೆನ ಅವರು ಕಂಡುಕೊಂಡಲ್ಲಿ ಆರ್ಥಿಕವಾಗಿ ಅವರು ಲಾಭದಾಯಕವಾಗಿ ಮುಂದುವರಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.